ಕಟ್ಟಡ ಕಾರ್ಮಿಕರ ಮಂಡಳಿ ವತಿಯಿಂದ ಇವತ್ತು ಈ ಭಾಗದಲ್ಲಿ ಆರ್ಟಿ ನಗರದಲ್ಲಿ ಒಂದು ತಿರುಪತಿ ಶಿಬಿರವನ್ನು ಆಯೋಜಿಸಲಾಗಿದೆ. ಕಾರ್ಮಿಕರ ಇತಿಹಾಸಕ್ಕೆ, ಕಾರ್ಮಿಕರ ಇತಿಹಾಸಕ್ಕೆ ಯಾವತ್ತೂ ಯಾವುದು ಸರ್ಕಾರ ಹಿಂದೆ ಇಷ್ಟು ಒಳ್ಳೆ ಕೆಲಸವನ್ನು ಮಾಡಿರಲಿಲ್ಲ. ನಿಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ಸರ್ಕಾರದ 5 ಪಂಚ ಗ್ಯಾರಂಟಿಗಳು ಮನೆ ಮನೆಗೆ ಹೋಗ್ತಾ ಇದೆ. ಸುಮಾರು 65,000 ಕೋಟಿ ವರ್ಷಕ್ಕೆ ನಾವು ಖರ್ಚು ಮಾಡ್ತಾ ಇದ್ದೀವಿ. ಅದು ಬಿಟ್ಟು ಇವತ್ತು ನಾವು ಕಾರ್ಮಿಕ ಇಲಾಖೆಯಿಂದ ಈ ಯಾರ್ಯಾರು ನಮ್ಮ ಕೂಲಿ ಕೆಲಸ ಮಾಡ್ತಾರೆ, ಮೇಸನ್ಸ್ ಇರ್ಬೋದು, ಕಾರ್ಪೆಂಟರ್ ಇರ್ಬೋದು, ವೆಲ್ಡರ್ಸ್ ಇರ್ಬೋದು, ಇವ್ರನ್ನ ಕಾಪಾಡೋಕ್ಕೆ, ಇವ್ರನ್ನ ಒಳ್ಳೆ ಒಂದು ನಾಗರಿಕ ಮಾಡೋಕ್ಕೆ ಸಾಕಷ್ಟು ಸವಲತ್ತನ್ನು ನಮ್ಮ ಸರ್ಕಾರ ಕೊಡ್ತಾ ಇದೆ. ಇವತ್ತು ಇವರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀವಿ, ಜೊತೆಯಲ್ಲಿ ಸೇಫ್ಟಿ ಕಿಟ್ಟು ಸಹ ಕೊಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಉಚಿತವಾಗಿ ಹೆಲ್ತ್ ಚೆಕಪ್ಪನ್ನು ಮಾಡಿಸ್ತಾ ಇದ್ದೀವಿ. ಅವರು ಬೇರೆ ಕಡೆ ಎಲ್ಲನ ಹೋಗಿ ಒಂದು ಹೆಲ್ಪ್ ಚೆಕಪ್ ಮಾಡಬೇಕಂದ್ರೆ ಸುಮಾರು 4,000 5,000 ಖರ್ಚು ಮಾಡಬೇಕಾಗಿದೆ. ಇವತ್ತು ಅದೆಲ್ಲ ಉಚಿತ ಇದೆ. ಆಮೇಲೆ ಒಂದು 20 ದಿವಸ ಆದಮೇಲೆ ರಿಸಲ್ಟು ಸಹ ಬರ್ತದೆ. ರಿಸಲ್ಟಲ್ಲಿ ಏನನ್ನ ಅಪ್ಪಿತಪ್ಪಿ ಕಾಯಿಲೆ ಕಂಡು ಬಂದ್ರೂ ಉಚಿತವಾಗಿ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಭಾಳ ಒಳ್ಳೆಯ ಕೆಲಸ. ನೇರವಾಗಿ ನಮ್ಮ ಕೂಲಿ ಮಾಡೋರಿಗೆ ನಾವು ನೆರವು ಕೊಡ್ತಾ ಇರ್ತಕ್ಕಂಥ ಕೆಲಸ ಏನು ನಮ್ಮ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಸರ್ಕಾರ, ನಮ್ಮ ಡಿ ಕೆ ಶಿವಕುಮಾರ್ ಸರ್ಕಾರ, ಸಂತೋಷ್ ಲಾಡೂರೆಲ್ಲ ಸೇರಿ ನಿಜವಾಗ್ಲೂ ಚಿಂತನೆಯನ್ನು ಮಾಡಿ ಅವರಿಗೆ ಒಳ್ಳೇದಾಗಲಿ, ಬಹುಶಃ ಒಳ್ಳೇದಿರಲಿ ಅಂತ ಮಾಡ್ತಕ್ಕಂಥ ನಿಜವಾಗ್ಲೂ ಒಳ್ಳೆ ಕೆಲಸ, ಸಾಧನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಮಿಕ ಇಲಾಖೆ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥ ಇಲ್ಲಿನ ಸ್ಥಳೀಯರಿಗೆ ಅಂದರೆ ಕೂಲಿ ಕೆಲಸ ಮಾಡ್ತಕ್ಕಂಥವ್ರು ಅವರಿಗೆ ವಿಶೇಷವಾಗಿ ತರಬೇತಿ ಕೇಂದ್ರ ಹಾಗೂ ಉಚಿತವಾಗಿ ಆರೋಗ್ಯ ತಪಾಸಣೆ ಕೇಂದ್ರ ಹಾಗೂ ಅವರಿಗೆ ಮಾಹಿತಿ ಲೇಬರ್ ಡಿಪಾರ್ಟ್ಮೆಂಟ್ ವತಿಯಿಂದ ಅವರಿಗೆ ಏನೆಲ್ಲ ಟ್ರೈನಿಂಗ್ಗಳು, ಯಾವ ರೀತಿ ಅವರು ಪ್ರಿಕಾಷನರಿ ಮೆಷರ್ಸ್ ತಗೋಬೇಕು ಅನ್ನೋದನ್ನು ಅವರಿಗೆ ಕೂಲಂಕುಷವಾಗಿ ಎಲ್ಲ ತರಬೇತಿಗಾರರು ಬಂದು ಇಲ್ಲಿ ಒಂದು ಕ್ಯಾಂಪನ್ನು ಮಾಡಿ ಆ ಕ್ಯಾಂಪಲ್ಲಿ ಸಂಪೂರ್ಣವಾದ ಮಾಹಿತಿ ಕೊಡುವಂಥ ಎಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಚಾಮುಂಡೇಶ್ವರಿ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಸಂಘ ನಮ್ಮದು, ನಮ್ಮ ಅಧ್ಯಕ್ಷರಾದಂತಹ ಮುರುಗನ್ ಅವರು ಈ ಕಾರ್ಯಕ್ರಮನ ಆಯೋಜಿಸಿದ್ದಾರೆ. RPL ಟ್ರೈನಿಂಗ್ ಅಂತ ನಮ್ಮ ಕಾರ್ಮಿಕ ಇಲಾಖೆಯಿಂದ ಕೊಡ್ತಾರೆ. ಆ ಟ್ರೈನಿಂಗ್ ಇವತ್ತು ನಡೀತಾ ಇದೆ. ಅದು ಟ್ರೈನಿಂಗ್ ಜೊತೆ ನಾವು ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಹಾಗೂ ಕಣ್ಣಿನ ತಪಾಸಣೆಯನ್ನು ಮಾಡ್ತಾರೆ. ಹಾಗೆ ನಮ್ಮ ಲೇಬರ್ ಡಿಪಾರ್ಟ್ಮೆಂಟಿಂದ ಹೊಸದಾಗಿ 2 ಬಸ್ಸನ್ನು ನಮಗೆ ನಿಯೋಜನೆ ಮಾಡಿದ್ದಾರೆ. ಆ ಬಸ್ಗಳು ಬಂದಿದೆ. ನಮ್ಮ ಕಾರ್ಮಿಕರು ಅದರಲ್ಲಿ ಆರೋಗ್ಯ ತಪಾಸಣೆ ಮಾಡಿಸ್ಕೊಂಡು ಅವ್ರಿಗೆಲ್ಲ ಮೆಡಿಸಿನ್ ಎಲ್ಲ ಕೊಡ್ತಾರೆ. ಈ ಎಲ್ಲ ಸೌಕರ್ಯಗಳನ್ನು ನಮ್ಮ ಕಾರ್ಮಿಕ ಇಲಾಖೆಯಿಂದ ಸಿಗ್ತಾ ಇದೆ.